2017ರಲ್ಲಿ ನಂಬರ್ 1 ಇತ್ತು ಕರ್ನಾಟಕ ಭ್ರಷ್ಟಾಚಾರದಲ್ಲಿ. ಈಗ 3ನೇ ಸ್ಥಾನಕ್ಕೆ ಬಂದಿದೆ. ಯಾವಾಗ 2017ರಲ್ಲಿ ಥಿಂಕ್ ಟ್ಯಾಂಕ್ ಅನ್ನೋ ಒಬ್ಬ ಸರ್ವೆ ಪ್ರಕಾರ 17ನೇ ಫಸ್ಟ್ ರ್ಯಾಂಕ್ ಅಲ್ಲಿ ಇತ್ತು ಕರ್ನಾಟಕ. ಇವತ್ತು 3ನೇ ರ್ಯಾಂಕ್ ಅಲ್ಲಿ ಇದೆ. ಅಂದ್ರೆ ಭ್ರಷ್ಟಾಚಾರ ಖುಷಿ ಪಡ್ಬೇಕಾ? 1ನೇ ರ್ಯಾಂಕ್ ಅಲ್ಲಿ ಇದ್ದಿದ್ದು 3ನೇ ರ್ಯಾಂಕಿಂಗ್ ಬಂದಿದೆ ಅಂತ ಬೇಜಾರು ಪಡ್ಬೇಕಾ? ಇನ್ನೂ ರ್ಯಾಂಕಿಂಗ್ ಅಲ್ಲೇ ಇದೀವಿ. ರ್ಯಾಂಕಿಂಗ್ ಯಾಕೆ ಹೇಳ್ತೀವಿ ಅಂದ್ರೆ ಭ್ರಷ್ಟಾಚಾರದ ಸರ್ವೆಗಳು ಮಾಡ್ತಾ ಇದ್ದಾರೆ. ಈ ಸರ್ವೆಗಳು ಯಾಕೆ ಮಾಡ್ತಾರೆ? ಇವತ್ತು ಇನ್ನೂ ಒಂದು ಸಿಂಪಲ್ ಹೇಳ್ತೀನಿ, ರಾಜಕಾರಣಿಗಳು ಕೂಡ ಇವತ್ತು MLAಗಳಾಗಿರ್ಬೋದು, ಮಿನಿಸ್ಟ್ರಿಗಳಾಗಿರ್ಬೋದು, CMಗಳು ಕೂಡ ಲಂಚ ಕೊಡ್ತಾ ಇದ್ದಾರೆ ಅವ್ರ ಮನೆ ಕೆಲಸಕ್ಕೆ ಇವತ್ತು ರಾಜ್ಯದಲ್ಲಿ. ಇದೊಂದು ಬ್ರೇಕಿಂಗ್ ಅಪ್ಡೇಟ್. ಇದು ಬ್ರೇಕಿಂಗ್ ಅಪ್ಡೇಟ್. ಚೀಫ್ ಮಿನಿಸ್ಟರ್ ಮನೆಯವರು ಕೂಡ ಲಂಚ ಕೊಡ್ತಾರೆ. KDBಲಿ ಒಂದು ಸೈಟ್ ಸ್ಯಾಂಕ್ಷನ್ ಆಗ್ಬೇಕಂದ್ರೆ ಚೀಫ್ ಮಿನಿಸ್ಟರ್ ಮನೆಯವರು ಕೂಡ ಲಂಚ ಕೊಡ್ತಾರೆ. ಅರ್ಥ ಆಯ್ತಲ್ಲ? ಇಲ್ಲ ಅಂದ್ರೆ ಅಧಿಕಾರಿಗಳೇನಂತಾರೆ, ನನಗೆ ಫ್ರೀ ಆಗಿ ಟ್ರಾನ್ಸ್ಫರ್ ಮಾಡಿ, ಬೇಡಪ್ಪ ಬೇಡ, ನಿಂದೇನಿದೆ ತಗೋಬಿಡು, ನಮ್ಗೆ ನಮ್ ಕೆಲಸ ಮಾಡ್ಕೊಡು. ಅಂದ್ರೆ ಇವತ್ತು ಭ್ರಷ್ಟಾಚಾರ ಯಾವ ಲೆವೆಲ್ಗೆ ರೀಚ್ ಆಗಿದೆ ಅಂದ್ರೆ ಚೀಫ್ ಮಿನಿಸ್ಟರ್ ಮನೆಯವರು ಕೂಡ ಲಂಚ ಕೊಟ್ಟು ಕೆಲಸ ಮಾಡಿಸ್ಕೊತಾರೆ. ಯಾಕಂದ್ರೆ ಅವರು ಕೂಡ ಲಂಚ ತಗೊಂಡೇ ಅಧಿಕಾರಿಗಳನ್ನ ವರ್ಗಾವಣೆ ಮಾಡ್ತಾರೆ. ಈ ವ್ಯವಸ್ಥೆ ರಾಜ್ಯದಲ್ಲಿದೆ. ಇದನ್ನ ನೋಡಿ, ಫ್ರೀ ಬಿಗೆ ಅದಕ್ಕೆ ಕಂಪೇರ್ ಮಾಡಬೇಡಿ. ಯಾಕಂದ್ರೆ ಇವತ್ತು ಶಿಕ್ಷಣ ಪ್ರತಿಯೊಬ್ಬನ ಹಕ್ಕು. ಇವತ್ತು ಶಿಕ್ಷಣ ಏನ್ ಮಾಡಿದ್ದಾರೆ, ಒಂದು ವ್ಯಾಪಾರ ಮಾಡ್ಕೊಬಿಟ್ಟಿದ್ದಾರೆ. ಆಕ್ಚುಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಏನ್ ಹೇಳುತ್ತೆ, ನಮ್ಮ ಸಂವಿಧಾನ ಹೇಳುತ್ತೆ ಶಿಕ್ಷಣ ಏನೋ ಅದು ಉದ್ಯಮ ಅಲ್ಲ ಅಂತ ಹೇಳುತ್ತೆ. ಆದ್ರೆ ಇವತ್ತು ಏನ್ ಮಾಡ್ತಾ ಇದ್ದಾರೆ, ಎಲ್ಲ ಅದನ್ನ ಮಾನಪಲ್ಲಿ ಮಾಡಿಕೊಂಡು ಇವತ್ತು ರಾಜಕಾರಣಿಗಳೇ ಶಿಕ್ಷಣ ಮತ್ತೆ ಆಸ್ಪತ್ರೆಗಳನ್ನ ಬಳಸ್ಕೊಂಡು ಜನರನ್ನ ಸುಲಿಗೆ ಮಾಡ್ತಾ ಇದ್ದಾರೆ. ನೀವು ನಾವು ಡೈರೆಕ್ಟ್ ಆಗಿ ಹಣದ ಮೂಲಕ ಭ್ರಷ್ಟಾಚಾರ ಅನ್ಲಿಕ್ಕೆ ಸಾಧ್ಯ ಆಗೋದಿಲ್ವೇನೋ? ನಿನ್ನೆ ತಾನೇ PUC ರಿಸಲ್ಟ್ ಪ್ರಕಟ ಆಯ್ತು. ಈ ಸರ್ಕಾರ ಆ ರಿಸಲ್ಟ್ ನಲ್ಲೂ ಕೂಡ ಹೆಚ್ಚು ಕಮ್ಮಿ ಹೇಳ್ಬಿಟ್ಟು ಇರೋದ್ಕಿಂತ ಹೆಚ್ಚಿಗೆ ತೋರಿಸಿ ಬಂದಿರೋ ಪರ್ಸೆಂಟೇಜ್ ನ ಮುಚ್ಚಿಟ್ಟು, ಇದು ಕೂಡ ಇನ್ನೊಂದು ರೀತಿ ಭ್ರಷ್ಟಾಚಾರ ಅಲ್ವಾ? ಎನಿವೆ, ಭ್ರಷ್ಟಾಚಾರ ಇದೆ ಅಂತ ಒಪ್ಕೊಂಡ ರಾಯರೆಡ್ಡಿ ಅವರ ಮತ್ತಷ್ಟು ಹೇಳಿಕೆಗಳನ್ನು ಗಮನಿಸೋಕ್ ಮುಂಚೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಕಡೆ ಗಮನ ಕೊಡೋಣ. ಭ್ರಷ್ಟವಾಗಿರೋ ವ್ಯವಸ್ಥೆ, ಭ್ರಷ್ಟಾಚಾರ ಇದ್ದೇ ಇದೆ. ಇದನ್ನು ಸರಿಪಡಿಸೋ ಅಗತ್ಯ ಇದ್ದೇ ಇದೆ. ಎಗ್ಗಿಲ್ಲದೆ ನಡೀತಾ ಇದೆ ಕಳಪೆ ಕಾಮಗಾರಿಗಳು. ಕಳಪೆ ಕಾಮಗಾರಿಗೆ ಕಡಿವಾಣ ಹಾಕಲೇಬೇಕಾದ ಅವಶ್ಯಕತೆ ಇದೆ. ಇಲಾಖಾ ಭ್ರಷ್ಟಾಚಾರಕ್ಕೆ ಅಂಕುಶ ಬೇಕು. ರಾಜಕಾರಣಿ, ಅಧಿಕಾರಿ, ಗುತ್ತಿಗೆದಾರರು ಎಲ್ಲರೂ ಕೂಡ ಲಿಂಕ್ಡ್ ಇದ್ದಾರೆ ಅಂತ ಹೇಳಿದ್ದಾರೆ ರಾಯರೆಡ್ಡಿ ಅವರು. ರಾಯರೆಡ್ಡಿ ಅವರ ಹೇಳಿಕೆಗೆ ಬಿಜೆಪಿಯ ನಾಯಕರು ಪ್ರತಿಕ್ರಿಯೆ ನೀಡಿದ್ದಾರೆ. JDSನವರು ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಗಮನಿಸಿ, ಚರ್ಚೆ ಮುಂದುವರಿಸೋಣ. ನಿಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ರಾಜ್ಯದ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ಭ್ರಷ್ಟಾಚಾರದಲ್ಲಿ ಕರ್ನಾಟಕ ನಂಬರ್ 1 ಸ್ಥಾನ ಗಳಿಸಿದೆ. ಇದು ನಾನು ಹೇಳ್ತಿಲ್ಲ, ಸಿದ್ದರಾಮಯ್ಯನವರೇ, ನಿಮ್ಮ ಆರ್ಥಿಕ ಸಲಹೆಗಾರರಾಗಿರ್ತಕ್ಕಂಥ ಬಸವರಾಯ ರೆಡ್ಡಿ ಹೇಳಿರ್ತಕ್ಕಂಥದ್ದು ನಾನು ಹೇಳ್ತಾ ಇಲ್ಲ. ಕರ್ನಾಟಕ ಭ್ರಷ್ಟಾಚಾರದಲ್ಲಿ ನಂಬರ್ 1 ಸ್ಥಾನ ಬಂದಿದೆ ಅಂತ ಹೇಳಿ ನಿಮ್ಮ ಆರ್ಥಿಕ ಸಲಹೆಗಾರ ಬಸವರಾಯ ರೆಡ್ಡಿ ಹೇಳ್ತಾ ಇರ್ತಕ್ಕಂಥದ್ದು. ಇದು ರಾಜ್ಯದ ಪರಿಸ್ಥಿತಿ ಇವತ್ತು. ಸರ್, ಈಗ ಬಸವರಾಜ ರಾಯರೆಡ್ಡಿ ಅವರು ರಾಜ್ಯದಲ್ಲಿ ಕರ್ನಾಟಕನೇ ನಂಬರ್ 1 ಭ್ರಷ್ಟಾಚಾರದಲ್ಲಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ದಾರೆ ಸರ್. ಸತ್ಯ ಕಹಿ ಆಗಿರ್ತದೆ. ಆದರೆ ಅವರು ಕಾಂಗ್ರೆಸ್ ಸರ್ಕಾರ ವಿಚಾರದಲ್ಲಿ ತಿಳಿಸಿರುವಂಥದ್ದು ಒಳ್ಳೆ ಹೇಳಿಕೆ. ಆದರೆ ಅವ್ರ ಮಾತನ್ನು ಕೇಳೋರು ಯಾರಿಲ್ಲ ಅಲ್ಲಿ. ಪ್ರತಿಯೊಬ್ಬರು ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ಮಾಡೋರೇ ಇರೋದು ಹೆಚ್ಚು ಕಡಿಮೆ. ಹಾಗಾಗಿ ಎಲ್ಲ ಈ ಆಪಾದನೆ ಯಾವಾಗಲೂ ಕೇಳ್ತಾನೆ ಇರ್ತೀವಿ. ಈ ಆಪಾದನೆ ಎಲ್ಲರ ಮೇಲೆ ಇರುವಂಥದ್ದಿದೆ. ಸೊ ಈ ಭ್ರಷ್ಟಾಚಾರದಲ್ಲಿ ತುಂಬಿ ತುಳುಕ್ತಿರೋದು ಈ ಕಾಂಗ್ರೆಸ್ ಸರ್ಕಾರದಲ್ಲಿ. ಇದು ATM ಸರ್ಕಾರ, ಕಾಂಗ್ರೆಸ್ಸಿನ ATM ಆಗಿದೆ. ಮುಖ್ಯಮಂತ್ರಿಗಳ ಸಲಹೆಗಾರ ಇಂಥ ಒಂದು ಹೇಳಿಕೆ ನೀಡಿರ್ತಕ್ಕಂಥದ್ದು ಸರ್ಕಾರದ ಭ್ರಷ್ಟಾಚಾರವನ್ನು ಇವತ್ತು ಅನಾವರಣ ಮಾಡಿದ್ದಾರೆ. ಇವತ್ತು ಖಂಡಿತ ಅನಾವರಣ ಆಗಿದೆ. ಅವರು ಫೈನಾನ್ಷಿಯಲ್ ಅಡ್ವೈಸರೇ ಇವತ್ತಿನ ಈ ಪರಿಸ್ಥಿತಿಯನ್ನು ಭಾಳ ಸ್ಪಷ್ಟವಾಗಿ, ಭಾಳ ನೋವಿನಿಂದ ಅಟ್ಲೀಸ್ಟ್ ಹೇಳೋವಂಥ ಧೈರ್ಯನಾರ ಮಾಡಿದ್ದಾರೆ. ಇದು ಒಳ್ಳೆ ಹೇಳಿಕೆ ಕೂಡ. ಹಾಗಾಗಿ ಅವರು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದ ಬಗ್ಗೆ ನಾನು ಹೇಳ್ಬೋದು. ಅದನ್ನು ಅವರು ಮುಕ್ತವಾಗಿ ಹೇಳಿರೋದು. ಇವರ ಪಕ್ಷದವ್ರಿಗೆ ಇವತ್ತನಾರ ಇದ್ರ ಬಗ್ಗೆ ಅರ್ಥ ಮಾಡಿಕೊಂಡು ಇದನ್ನು ಸರಿಪಡಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು. ಎಕನಾಮಿಕ್ ಅಡ್ವೈಸರ್ ಆಫ್ ಚೀಫ್ ಮಿನಿಸ್ಟರ್ ಬಸವರಾಜ ರಾಯರೆಡ್ಡಿ ಅವರು ಮಾಡಿರ್ತಕ್ಕಂಥ ಒಂದು ಹೇಳಿಕೆ ಪತ್ರಿಕೆಗಳಲ್ಲಿ ಇವತ್ತು ಎಲ್ಲವೂ ಕೂಡ ನೀವು ಬಿತ್ತರಿಸಿದ್ದೀರಿ. ನಾನು ಬಸವರಾಜ ರಾಯರೆಡ್ಡಿ ಸಾಹೇಬ್ರಿಗೆ ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾದಂಥ ಅಭಿನಂದನೆಗಳು, ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಕಾರಣ, ಇಷ್ಟು ಮುಕ್ತವಾಗಿ ಆಡಳಿತ ಪಕ್ಷದಲ್ಲಿ ಇರ್ತಕ್ಕಂಥ ಶಾಸಕರು, ಅದರಲ್ಲೂ ಎಕನಾಮಿಕ್ ಅಡ್ವೈಸರ್ ಆಫ್ ಮುಖ್ಯಮಂತ್ರಿಗಳು ಅತ್ಯಂತ ಮುಕ್ತವಾಗಿ ಇವತ್ತು ಭ್ರಷ್ಟಾಚಾರದ ಬಗ್ಗೆ,
ಕರ್ನಾಟಕ ರಾಜ್ಯ ನಂಬರ್ 1 ಸ್ಥಾನಕ್ಕೆ ತಲುಪಿದೆ ಅಂತಕ್ಕಂಥದ್ರ ಬಗ್ಗೆ ಅತ್ಯಂತ ಸ್ಪಷ್ಟವಾಗಿ ಅವರೇ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು ಎಕನಾಮಿಕ್ ಅಡ್ವೈಸರ್ ಆಫ್ ಚೀಫ್ ಮಿನಿಸ್ಟರ್. 2017ರಲ್ಲಿ ನಂಬರ್ 1 ಇತ್ತು ಕರ್ನಾಟಕ ಭ್ರಷ್ಟಾಚಾರದಲ್ಲಿ, ಈಗ 3ನೇ ಸ್ಥಾನಕ್ಕೆ ಬಂದಿದೆ. ಯಾವಾಗ 2017ರಲ್ಲಿ ಥಿಂಕ್ ಟ್ಯಾಂಕ್ ಅನ್ನೋ ಒಬ್ಬ ಸರ್ವೆ ಪ್ರಕಾರ 17ನೇ ಫಸ್ಟ್ ರ್ಯಾಂಕ್ ಅಲ್ಲಿ ಇತ್ತು ಕರ್ನಾಟಕ, ಇವತ್ತು 3ನೇ ರ್ಯಾಂಕ್ ಅಲ್ಲಿ ಇದೆ. ಅಂದ್ರೆ ಭ್ರಷ್ಟಾಚಾರ ಖುಷಿ ಪಡ್ಬೇಕಾ? 1ನೇ ರ್ಯಾಂಕ್ ಅಲ್ಲಿ ಇದ್ದಿದ್ದು 3ನೇ ರ್ಯಾಂಕಿಂಗ್ ಬಂದಿದೆ ಅಂತ ಬೇಜಾರು ಪಡ್ಬೇಕಾ? ಇನ್ನೂ ರ್ಯಾಂಕಿಂಗ್ ಅಲ್ಲೇ ಇದೀವಿ. ರ್ಯಾಂಕಿಂಗ್ ಯಾಕೆ ಹೇಳ್ತೀವಿ ಅಂದ್ರೆ ಭ್ರಷ್ಟಾಚಾರದ ಸರ್ವೆಗಳು ಮಾಡ್ತಾ ಇದ್ದಾರೆ. ಈ ಸರ್ವೆಗಳು ಯಾಕೆ ಮಾಡ್ತಾರೆ? ಇವತ್ತು ಇನ್ನೂ ಒಂದು ಸಿಂಪಲ್ ಹೇಳ್ತೀನಿ, ರಾಜಕಾರಣಿಗಳು ಕೂಡ ಇವತ್ತು MLAಗಳಾಗಿರ್ಬೋದು, ಮಿನಿಸ್ಟ್ರಿಗಳಾಗಿರ್ಬೋದು, CMಗಳು ಕೂಡ ಲಂಚ ಕೊಡ್ತಾ ಇದ್ದಾರೆ ಅವ್ರ ಮನೆ ಕೆಲಸಕ್ಕೆ ಇವತ್ತು ರಾಜ್ಯದಲ್ಲಿ. ಇದೊಂದು ಬ್ರೇಕಿಂಗ್ ಅಪ್ಡೇಟ್. ಇದು ಬ್ರೇಕಿಂಗ್ ಅಪ್ಡೇಟ್. ಚೀಫ್ ಮಿನಿಸ್ಟರ್ ಮನೆಯವರು ಕೂಡ ಲಂಚ ಕೊಡ್ತಾರೆ. KDBಲಿ ಒಂದು ಸೈಟ್ ಸ್ಯಾಂಕ್ಷನ್ ಆಗ್ಬೇಕಂದ್ರೆ ಚೀಫ್ ಮಿನಿಸ್ಟರ್ ಮನೆಯವರು ಕೂಡ ಲಂಚ ಕೊಡ್ತಾರೆ. ಅರ್ಥ ಆಯ್ತಲ್ಲ? ಇಲ್ಲ ಅಂದ್ರೆ ಅಧಿಕಾರಿಗಳೇನಂತಾರೆ, ನನಗೆ ಫ್ರೀ ಆಗಿ ಟ್ರಾನ್ಸ್ಫರ್ ಮಾಡಿ, ಬೇಡಪ್ಪ ಬೇಡ, ನಿಂದೇನಿದೆ ತಗೋಬಿಡು, ನಮ್ಗೆ ನಮ್ ಕೆಲಸ ಮಾಡ್ಕೊಡು. ಅಂದ್ರೆ ಇವತ್ತು ಭ್ರಷ್ಟಾಚಾರ ಯಾವ ಲೆವೆಲ್ಗೆ ರೀಚ್ ಆಗಿದೆ ಅಂದ್ರೆ ಚೀಫ್ ಮಿನಿಸ್ಟರ್ ಮನೆಯವರು ಕೂಡ ಲಂಚ ಕೊಟ್ಟು ಕೆಲಸ ಮಾಡಿಸ್ಕೊತಾರೆ. ಯಾಕಂದ್ರೆ ಅವರು ಕೂಡ ಲಂಚ ತಗೊಂಡೇ ಅಧಿಕಾರಿಗಳನ್ನ ವರ್ಗಾವಣೆ ಮಾಡ್ತಾರೆ. ಈ ವ್ಯವಸ್ಥೆ ರಾಜ್ಯದಲ್ಲಿದೆ. ಇದನ್ನ ನೋಡಿ, ಫ್ರೀ ಬಿಗೆ ಅದಕ್ಕೆ ಕಂಪೇರ್ ಮಾಡಬೇಡಿ. ಯಾಕಂದ್ರೆ ಇವತ್ತು ಶಿಕ್ಷಣ ಪ್ರತಿಯೊಬ್ಬನ ಹಕ್ಕು. ಇವತ್ತು ಶಿಕ್ಷಣ ಏನ್ ಮಾಡಿದ್ದಾರೆ, ಒಂದು ವ್ಯಾಪಾರ ಮಾಡ್ಕೊಬಿಟ್ಟಿದ್ದಾರೆ. ಆಕ್ಚುಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಏನ್ ಹೇಳುತ್ತೆ, ನಮ್ಮ ಸಂವಿಧಾನ ಹೇಳುತ್ತೆ ಶಿಕ್ಷಣ ಏನೋ ಅದು ಉದ್ಯಮ ಅಲ್ಲ ಅಂತ ಹೇಳುತ್ತೆ. ಆದ್ರೆ ಇವತ್ತು ಏನ್ ಮಾಡ್ತಾ ಇದ್ದಾರೆ, ಎಲ್ಲ ಅದನ್ನ ಮಾನಪಲ್ಲಿ ಮಾಡಿಕೊಂಡು ಇವತ್ತು ರಾಜಕಾರಣಿಗಳೇ ಶಿಕ್ಷಣ ಮತ್ತೆ ಆಸ್ಪತ್ರೆಗಳನ್ನ ಬಳಸ್ಕೊಂಡು ಜನರನ್ನ ಸುಲಿಗೆ ಮಾಡ್ತಾ ಇದ್ದಾರೆ. ನೀವು ನಾವು ಡೈರೆಕ್ಟ್ ಆಗಿ ಹಣದ ಮೂಲಕ ಭ್ರಷ್ಟಾಚಾರ ಅನ್ಲಿಕ್ಕೆ ಸಾಧ್ಯ ಆಗೋದಿಲ್ವೇನೋ? ನಿನ್ನೆ ತಾನೇ PUC ರಿಸಲ್ಟ್ ಪ್ರಕಟ ಆಯ್ತು. ಈ ಸರ್ಕಾರ ಆ ರಿಸಲ್ಟ್ ನಲ್ಲೂ ಕೂಡ ಹೆಚ್ಚು ಕಮ್ಮಿ ಹೇಳ್ಬಿಟ್ಟು ಇರೋದ್ಕಿಂತ ಹೆಚ್ಚಿಗೆ ತೋರಿಸಿ ಬಂದಿರೋ ಪರ್ಸೆಂಟೇಜ್ ನ ಮುಚ್ಚಿಟ್ಟು, ಇದು ಕೂಡ ಇನ್ನೊಂದು ರೀತಿ ಭ್ರಷ್ಟಾಚಾರ ಅಲ್ವಾ? ಎನಿವೆ, ಭ್ರಷ್ಟಾಚಾರ ಇದೆ ಅಂತ ಒಪ್ಕೊಂಡ ರಾಯರೆಡ್ಡಿ ಅವರ ಮತ್ತಷ್ಟು ಹೇಳಿಕೆಗಳನ್ನು ಗಮನಿಸೋಕ್ ಮುಂಚೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಕಡೆ ಗಮನ ಕೊಡೋಣ. ಭ್ರಷ್ಟವಾಗಿರೋ ವ್ಯವಸ್ಥೆ, ಭ್ರಷ್ಟಾಚಾರ ಇದ್ದೇ ಇದೆ, ಇದನ್ನು ಸರಿಪಡಿಸೋ ಅಗತ್ಯ ಇದ್ದೇ ಇದೆ. ಎಗ್ಗಿಲ್ಲದೆ ನಡೀತಾ ಇದೆ ಕಳಪೆ ಕಾಮಗಾರಿಗಳು. ಕಳಪೆ ಕಾಮಗಾರಿಗೆ ಕಡಿವಾಣ ಹಾಕಲೇಬೇಕಾದ ಅವಶ್ಯಕತೆ ಇದೆ. ಇಲಾಖಾ ಭ್ರಷ್ಟಾಚಾರಕ್ಕೆ ಅಂಕುಶ ಬೇಕು. ರಾಜಕಾರಣಿ, ಅಧಿಕಾರಿ, ಗುತ್ತಿಗೆದಾರರು ಎಲ್ಲರೂ ಕೂಡ ಲಿಂಕ್ಡ್ ಇದ್ದಾರೆ ಅಂತ ಹೇಳಿದ್ದಾರೆ ರಾಯರೆಡ್ಡಿ ಅವರು. ರಾಯರೆಡ್ಡಿ ಅವರ ಹೇಳಿಕೆಗೆ ಬಿಜೆಪಿಯ ನಾಯಕರು ಪ್ರತಿಕ್ರಿಯೆ ನೀಡಿದ್ದಾರೆ, JDSನವರು ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಗಮನಿಸಿ, ಚರ್ಚೆ ಮುಂದುವರಿಸೋಣ. ನಿಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ರಾಜ್ಯದ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ಭ್ರಷ್ಟಾಚಾರದಲ್ಲಿ ಕರ್ನಾಟಕ ನಂಬರ್ 1 ಸ್ಥಾನ ಗಳಿಸಿದೆ. ಇದು ನಾನು ಹೇಳ್ತಿಲ್ಲ, ಸಿದ್ದರಾಮಯ್ಯನವರೇ, ನಿಮ್ಮ ಆರ್ಥಿಕ ಸಲಹೆಗಾರರಾಗಿರ್ತಕ್ಕಂಥ ಬಸವರಾಯ ರೆಡ್ಡಿ ಹೇಳಿರ್ತಕ್ಕಂಥದ್ದು ನಾನು ಹೇಳ್ತಾ ಇಲ್ಲ. ಕರ್ನಾಟಕ ಭ್ರಷ್ಟಾಚಾರದಲ್ಲಿ ನಂಬರ್ 1 ಸ್ಥಾನ ಬಂದಿದೆ ಅಂತ ಹೇಳಿ ನಿಮ್ಮ ಆರ್ಥಿಕ ಸಲಹೆಗಾರ ಬಸವರಾಯ ರೆಡ್ಡಿ ಹೇಳ್ತಾ ಇರ್ತಕ್ಕಂಥದ್ದು. ಇದು ರಾಜ್ಯದ ಪರಿಸ್ಥಿತಿ ಇವತ್ತು. ಸರ್, ಈಗ ಬಸವರಾಜ ರಾಯರೆಡ್ಡಿ ಅವರು ರಾಜ್ಯದಲ್ಲಿ ಕರ್ನಾಟಕನೇ ನಂಬರ್ 1 ಭ್ರಷ್ಟಾಚಾರದಲ್ಲಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ದಾರೆ ಸರ್. ಸತ್ಯ ಕಹಿ ಆಗಿರ್ತದೆ. ಆದರೆ ಅವರು ಕಾಂಗ್ರೆಸ್ ಸರ್ಕಾರ ವಿಚಾರದಲ್ಲಿ ತಿಳಿಸಿರುವಂಥದ್ದು ಒಳ್ಳೆ ಹೇಳಿಕೆ. ಆದರೆ ಅವ್ರ ಮಾತನ್ನು ಕೇಳೋರು ಯಾರಿಲ್ಲ ಅಲ್ಲಿ. ಪ್ರತಿಯೊಬ್ಬರು ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ಮಾಡೋರೇ ಇರೋದು ಹೆಚ್ಚು ಕಡಿಮೆ. ಹಾಗಾಗಿ ಎಲ್ಲ ಈ ಆಪಾದನೆ ಯಾವಾಗಲೂ ಕೇಳ್ತಾನೆ ಇರ್ತೀವಿ. ಈ ಆಪಾದನೆ ಎಲ್ಲರ ಮೇಲೆ ಇರುವಂಥದ್ದಿದೆ. ಸೊ ಈ ಭ್ರಷ್ಟಾಚಾರದಲ್ಲಿ ತುಂಬಿ ತುಳುಕ್ತಿರೋದು ಈ ಕಾಂಗ್ರೆಸ್ ಸರ್ಕಾರದಲ್ಲಿ. ಇದು ATM ಸರ್ಕಾರ, ಕಾಂಗ್ರೆಸ್ಸಿನ ATM ಆಗಿದೆ. ಮುಖ್ಯಮಂತ್ರಿಗಳ ಸಲಹೆಗಾರ